ಅವನಿಗೆ ಕಾಲು ಬಂದ್ಬಿಡುತ್ತೆ ಅಂತ ಹೇಳಿ ಶುರು ಮಾಡ್ಕೊಂತಾನೆ. ಇನ್ನು ಕರ್ನೂಲ್ ಆಂಧ್ರದ ಬರ್ತಾನೆ ಗೌತಮ್ ಅಂತ, ಅವನು ಯಾವ ಜನಾಂಗ ಅಂತ ನಾವು ಕೇಳಿಲ್ಲ. ಅವ್ನಿಗೆ ಕಣ್ಣು ಬಂದ್ಬಿಡುತ್ತೆ. ಇಬ್ಬರು ಫ್ರೆಂಡ್ಸ್ ಇಬ್ಬರು ಸೇರ್ಕೊಂಡು ಫೇಸ್ಬುಕ್ ಮಾಡಬೇಕು, ಜನ ತೋರಿಸ್ಬೇಕು ಅಂತ ಶುರು ಮಾಡ್ಕೊಂತಾರೆ. ಯಾರನ್ನ ನಾನು ನಾಳೆ ಮಾಡ್ಬೇಕು ಅಂತ ಇವರೇ ಪ್ರಯತ್ನ ಪಟ್ಟಿದ್ದು ಫಸ್ಟು. ಅಲ್ಲಿಂದ ಶುರು ಆಗುತ್ತೆ. ಚಿಕ್ಕನಾಗಿನ ಹುಡುಗ ಬರ್ತಾನೆ, ಹರೆ ಬಡಿತಾನೆ, ಚಲೋದಿಗ್ರಂತೆ ಮಾತು ಬಂದ್ಬಿಡುತ್ತೆ. ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ನಮ್ಮ ದೇವಸ್ಥಾನಕ್ಕೆ ಬಾಕ್ಲಿರಲ್ಲ, ಬಾಕ್ಲಾಗ್ತಾ ಪುಣ್ಯ ಕದ ಹಾಕಿರೋ ಪುಣ್ಯ ಬೀಗ ಹಾಕಲ್ಲ. ಬಾಯ್ಕೊಂಡು ಆಂಧ್ರಿಂದ ಬರ್ತಾರೆ, ಅಡ್ಡಾಡಕ್ಕೆ ಆಯ್ತಿಂತ ಹುಷಾರಾಗ್ತಾರೆ, ಬೈಕಲ್ಲೇ ಬಂದು ಕಾರ್ಪೆಂಟರ್ ಕೆಲಸ ಮಾಡ್ತಿದ್ರು ಅಂತಾರೆ. ಒಬ್ಬರು ಹೇಳ್ತಾ ಹೋದ್ರೆ ಕೊನೆಯೇ ಇಲ್ಲ ಅದಕ್ಕೆಲ್ಲ. ಇನ್ನು ಕೇರಳ ಮಾರಾದ್ರು ಕೂತಿರ್ತಾರಲ್ಲಿ, ಗ್ರಹಣ ಬಂದಾಗ ಇವೆಲ್ಲ ಬಡ್ಕೊಂಡು ಹೋದ್ರಿ ನೀವೆಲ್ಲ. ನಮ್ಮ ಸೀರಿಯಲ್ ಲೇಟ್ ಆಗುತ್ತೆ, ಮೊಬೈಲ್ ಲೇಟ್ ಆಗುತ್ತೆ, ಬಿಗ್ ಬಾಸ್ ಹೋಗುತ್ತೆ, ನಂದು ನಾವು ತಲೆಕೆಡಿಸಬೇಕು, ಗಂಡ ಬಗ್ಗೆ ಮಾತಾಡಬೇಕು, ಮನೆ ಹಾಳು ಮಾಡಬೇಕು ಅಂತ ಎಲ್ಲ ಹೋದ್ರಿ ನೀವು. ಪುಣ್ಯಾತ್ಮ ಅಲ್ಲಿ ಕೂತಿದ್ರು, ಸರಿ ಆಗ್ತಾಗ ಗುಡ್ಡೊಳಗೆ ಇದೆ ದೇವಸ್ಥಾನ ಅಮೂಲ ಸ್ಥಾನ. ಅವ್ರು ಹುಷಾರಾಗಿ ಹೋಗ್ತಾರೆ. ಇನ್ನು ಸಿನಿಮಾ ನಟಗಳು ಸಾಕಷ್ಟು ಜನ ಬಂದು ಬರ್ತಾರೆ, ಅವರೆಲ್ಲ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರೂ ಮನುಷ್ಯರೇ ಇಲ್ಲಿ. ಹಂಗೆ ಹೇಳ್ತದೆ, ನಾನು ಇಲ್ಲಿ ಪಕ್ಷಾತೀತವಿಲ್ಲ, ಜಾತ್ಯತೆ ಇಲ್ಲ ಅಂತ. ನೋಡಿ, ನಾನು ಗೌಡ ಆಚಾರ್ಯರಂತೆ, ನಂಗೆ ಗೊತ್ತಿಲ್ಲ. ಅಲ್ಲೊಬ್ರು ಯಾರೋ ಈಗ ಕುರುಬರಂತೆ, ಯಾರು ತಮ್ಮ ಯಾವ್ದಮ್ಮ ತಮಿಳಿಯನ್ಸ್ ಅಂತ ತಮ್ಮ. ಇನ್ನು ತಿರುಣಾಮಲೆ ಬರ್ತಾನೆ, ಕಾಲು ಬರುತ್ತೆ, ಅವನು ಈ ದೇವಸ್ಥಾನ ಮೇಸ್ತ್ರಿ. ಇನ್ನು ಸೊಂಟನೆ ಬರುತ್ತೆ ಅಂತ ಲಂಬಾಣಿ ಜನಾಂಗ. ಈ ಥರ ನಮ್ಮ ದೇವಸ್ಥಾನದಲ್ಲಿ ಏನಾಗ್ತದೆ ಅಂದರೆ, ನಾನು ಒಂದೇ ಇಕ್ಕೇನಿ ಅಪ್ಪಮ್ಮಗೆ ಅನ್ನಾಕ ಸಂಘ ಅಂತ ನಮ್ಮದು. ಏನು ಸಂಘ ಹೇಳ್ರಿ ನಮ್ಮದು? ಅಪ್ಪಮ್ಮಗೆ ಅನ್ನಾಕ ಸಂಘ ಅಂತ. ಎರಡನೇದು ಹೆಂಗೆ ಗೊತ್ತಾ, ಕಂಡ ಮನೆ ಬಗ್ಗೆ ನೋಡಬಾರ್ದು, ಕಂಡ ಮನೆ ಮಾತಾಡಬಾರ್ದು ಅಂತ ಎರಡನೇ ಸಂಘ ನಮ್ಮದು. ಇನ್ನೊಂದು ಸಂಘ ಇತ್ತು ನಮ್ಮದು, ಮೂರನೇ ಸಂಘ ಗೊತ್ತಾ ನಿಮಗೆ? ಸೇರ್ಕೊಂತಿದಾರ? ಆಸ್ಕೆ ಕಾಲು ಚಾಚಬೇಕು, ಸಾಧ್ಯ ₹1 ದಾನ ಮಾಡಬೇಕು ಅನ್ನೋ ಸಂಘ ನಮ್ಮದು. ಚೆನ್ನಾದ ಸಂಘಗಳು ನಮ್ಮವು. ನಿಮ್ಮ ಡಿಗ್ರಿ ಮಗ ಚೆನ್ನಾಗಿ ಓದಿ ಯಾರ ಕಂಡ ಮನೆ ಹೆಣ್ಮಕ್ಳು ಜೀವನ ಹಾಳು ಮಾಡಿ 14 ವರ್ಷ ಬೈಕ್ ಕೊಡ್ಸಿರ್ತೀರಿ, ಚೆನ್ನಾಗಿ ತುಂಡು ಕುಡಿದು ಮನೆ ಮಲಗಿರ್ತಾನೆ. ನಮ್ಮಮ್ಮನ ಮಗನ ಥರ ಅವನು ಬರಲ್ಲ. ಯಾಕೆ ಬರಲ್ಲ ಗೊತ್ತಾ? ಇಲ್ಲಿ ಬಂದು ಮೈಬೇಕು ಸುಡಿಬೇಕಲ್ಲ, ಮನೆ ಮಲಗಿರ್ತಾನೆ. ಅಮ್ಮಂಗೆ ಆಸೆ, ಇಂಥ ಅಮ್ಮಂಗೆ ನಮ್ಮ ಅಮ್ಮ ಮದುವೆ ಮಾಡ್ಬೇಕು ಅಂತ. ಅವ್ನು ಎಂತ ಐಬೇಕಿದ್ದಾನೆ ಈ ಅಮ್ಮಂಗೆ ಗೊತ್ತಿರಲ್ಲ, ನಾನೇ ಒಂದು ಇನ್ನೂ ಜೀವನ ಹಾಳು ಮಾಡ್ತೀನಿ ಅಂತ. ಈಗ ಅಪ್ಪ ಅಮ್ಮಂಗೆ ಅನ್ನ ಹಾಕಲ್ದಾನು, ಮತ್ತೆ ಬೇರೆ ಅನ್ನ ಹಾಕ್ತಾನ? ಕರೆಕ್ಟಾಗಿ ಹೇಳ್ರಿ, ಹಾಕಲ್ಲ ಹೇಳ್ರಿ, ಹಾಕದೇ ಇಲ್ಲ. ಮತ್ತೆ ನಿನ್ನ ಜೀವನ ವೇಸ್ಟ್. ಯಾಕಂದ್ರೆ ಹೆಣ್ಮಕ್ಳು ಎಷ್ಟು ಕಷ್ಟಪಟ್ಟು ಸಾಕಿರ್ತಾರೆ ಅವರು, ಅವ್ರ ಜೀವನ. ಇನ್ನ ಕೆಲ ಹೆಣ್ಮಕ್ಳು ಇರ್ತಾರೆ, ಒಬ್ಬನೇ ಮಗಳು ಮಮ್ಮಿ ಅದನ್ನು ಕೇಳೋದು, ಮಮ್ಮಿ ಕಮ್ ಅಂದ್ರೆ ಓಡ್ಬರೋದು, ಅವು ಬಡ್ಕೊಳ್ಳೋದು ಬಾಯ. ಒಬ್ಬಳೇ ಮಗಳು ಯಜಮಾನ ಬಿಟ್ಟು ಕರ್ಕೊಂಬಂದ್ರೆ ನಿಮ್ಗೆ ಗೌರವ ಬರಲ್ಲ. ಒಬ್ಬನೇ ಮಗ ನೀವು ಸೊಸೆ ಓಡಿಸಿ ನಿಮ್ಗೆ ಗೌರವ ಬರಲ್ಲ. ಹೇಳಿ, ಬಾಳ್ ತೋರಿಸಿ ಬದುಕಿ ತೋರಿಸಿ. ಎಲ್ಲರೂ ಓದಿರ್ತಾರೆ, ಓದು ಅನ್ನೋದು ಒಂದು ತಲೆಗೆ ಹತ್ತಬಾರ್ದು ಅಂತ. ಯಾರು ಎಷ್ಟು ಓದಿರೋ ಗೊತ್ತಿಲ್ಲ, ನಾವೇನು ಓದ್ತಾನೆ ಇದ್ದೀವಿ. ಹೇಳಿದ್ರೆ 3 ಡಿಗ್ರಿ, ಚೆನ್ನಾಗಿ 3 ಡಿಗ್ರಿ ನಾವು ಒಂದು ತಾಯಿ ತಂದೆ ಏನು ಅಂತ. ಎರಡನೇದು ಅಂಟಗಳು ಒಗಟಾಗಿದ್ರೆ ಹಂಗೇನು ತೋರಿಸಿದ್ದು ನಾನು. ಎರಡನೇದು ಹೆಂಗೆ ಗೊತ್ತು, ಯಾರ ಬಗ್ಗೆ ನಾವು ಮಾತಾಡೋದಿಲ್ಲ. ನಿಮ್ಗೆ ಗೊತ್ತಿರ್ತೀವಿ, ಮಾಯಿನ ತೋಪು ನಮ್ದು, ರೋಡು ನಮ್ದಲ್ಲ, ಪುಣ್ಯತ್ತು ಜಾಗ ಬಿಟ್ಟಿದ್ದಾರೆ. ಇಷ್ಟೇ 38 ಗುಂಟೆ ಸಿಮೆಂಟ್ ಜಾಗ ನಮ್ಮ ಮಾತ್ರ. ಮೇಲ್ಗಡೆ ನಂದಲ್ರಪ್ಪ, ಅಲ್ಲಿ ಬಬ್ಬಕ್ಕೆ ನೋಡ್ಬೇಡ್ರಿ, ಇಷ್ಟೇ ಇರೋದು. ಇಲ್ಲ ಬಿಡಲ್ವಾ ಅಂತಾನೆ. ಮೊನ್ನೆ ಬೇರೆ ಕಾರ್ ಗೀಚಾಗಲ್ವಾ, ಕಾರ್ ಗೀಚಾಗುತ್ತೆ ಒಬ್ಬ ಬಂದಾನೆ, ಅಲ್ಲ ಬಿಡಲ್ವಾ ಅಂತಾನೆ. ಅದು ಪುಣ್ಯದಲ್ಲ, ಮಾಯದಂತ ಮಳೆ ಬಂತಮ್ಮ ಅಂತ ನೀವು ಹಾಡು ಕೇಳಿರ್ತೀರಂತೆ. ಅಂತ ಹಳ್ಳ ಗೊತ್ತಾರೋದು. ಅದು ಹೆಂಗೆ, ಯಾರಾದ್ರೂ ಒಬ್ರು ಅಬ್ಸರ್ವ್ ಮಾಡಿ ನೋಡಿ. ಈ ಕಡೆ ಅದು ಕೊಬ್ಬೇರು ಮಂದಿ ನೀರು ಬರ್ತಾ ಇದೆ, ಹರಿದೋಗುತ್ತೆ. ಹಿಂಗೆ ಬರುವಾಗ ನಿಮ್ಮ ಕಷ್ಟ ರೀತಿ ಅದು ಅಗ್ನಿ ಮೂಲೆ ಅದು ಹರಿದೋಗುತ್ತೆ. ಅದಕ್ಕೆ ದೇವಸ್ಥಾನ ಬೇರೆ ಕಷ್ಟ ಬಗೆಹರಿ. ಅದು ದೇವ ಮೂಲೆ ದೇವ್ರು ಸಿಕ್ಕಿದೆ, ವಾಯು ಮೂಲೆ ನಾನಿದ್ದೀನಿ. ಯಾರಿಗಾರ ಗೊತ್ತಾ? ಯಾರ ದೇವ್ರ ಬಾವಿ ನೋಡಿದ್ರಾ? ಮೊಬೈಲ್ ನೋಡಿದ್ರೆ ಮೊಬೈಲ್ ನೋಡಿ ಹೇಳ್ರಿ. ಒಳಗೆ ಹೋಗ್ಬರೋದು, ಮೆಟ್ಟತ್ತು ಹೋಗೋದು, 16 ವರ್ಷ ನಿಂತು ಬರೋದು ನೀರು ಬರುತ್ತೆ ಆ ಜಾಗದಲ್ಲಿ. ನಾನು ದೇವ್ರ ನಂಬೋದಕ್ಕಿಂತ ಮುಂಚೆ, ದೇವ್ರನ್ನ ನಂಬ್ಸಕ್ಕೆ ಮುಂಚೆ ನೀರು ಬರುತ್ತೆ, ನಿಂತು ಬರೋದು. ನಾನು ನಂಬೋದೇ ಅಲ್ಲ ದೇವ್ರನ್ನ. ಯಾಕೆ ನಾನು ಅನ್ನಕ್ಕೋಸ್ಕರ ನಮ್ಮ ಅಪ್ಪ ₹2 ಸಂಬಳ ಬಂದಿದ್ದೆ ಅದೇ ಮನೆ. ನಾನು 13 ರೂಪಾಯಿ ಬ್ಯಾಂಡಿ ಶಾಪ್ ಕೆಲಸ ಮಾಡ್ಕೊಂಡು ಅಲ್ಕ ಬಂದಿರೋದು. ನಾವು ಊರು ಕೇರ್ಕೆರೆ ಎಲ್ಲ ತಿನ್ನಕ್ಕಂದ್ರೆ ಮನೆ ಬಾಕಲು ನಿಂತ್ಕೊಂಡು ಬಂದಿರೋದು ನಾವೆಲ್ಲ. ನೀವು ನಿಮ್ಮ ಮಕ್ಕಳು ಕುಡಿಯೋ ತಿನ್ನೋ ಕಲಿಸಿದ್ವಿ, ನಮ್ಮ ಅಪ್ಪ ಅಮ್ಮ ಕಲಿಸಾನೆ ಜೀವನ ಅಂದ್ರೆ ಏನು ಅಂತ. ನಮ್ಮ ಅಕ್ಕ ದೊಡ್ಡವಳು, ನನ್ನ ತಂಗಿ ಇದ್ದಾಳೆ. ಹೇಳ್ತಾ ಇದ್ದಾರೆ 9 ಮೆಟ್ಲು. ಎಲ್ಲೋ ಹೋಗ್ತೀರಿ, ಅಲ್ಲಿ ಹೋಗ್ತೀರಿ, ಇಲ್ಲಿ ಹೋಗ್ತೀರಿ, ಬರ್ತೀರಿ. 9 ಮೆಟ್ಲು ಯಾಕೆ ಮಾಡಿದ್ದಾರೆ ನೋಡೋಣ. 9 ಮೆಟ್ಲು ಲೇಕ್ ಯಾಕೆ ಮಾಡಿ ನೋಡೋಣ. ಅಲ್ಲಿ ಬರ್ತಾರೆ ಗಂಡ್ಮಕ್ಳು, ಇಲ್ಲೇ ಫೋನ್ ಬರುತ್ತೆ ಅವ್ನಿಗೆ, ಇಲ್ಲಿ ತಗೊಂಡ್ಬಿಡ್ತಾನೆ ಫೋನ್. ನಮಗೆ ಮಿಸ್ ಕೊಡ್ಕೊಂತಾನೆ ಅವನೇ. ಈಗ ನಿಜವಾದ ಫೋನ್ ಬರೋದ್ರೆ ಯಾರು ಮಾತ್ರ ಅಫಿಷಿಯಲ್ ಅಂತಕ್ಕಂಥವ್ರು, ಸಾಹುಕಾರ ಅಂತಾರೆ, ಬಡವಂತಾರೆ ಯಾರಿಲ್ಲ. ಫೋನ್ ಎಲ್ಲರಿಗೂ ಬರುತ್ತೆ. ಫೋನ್ ಬಂದಾದಾಗ ಎತ್ತಬೇಕು. ನಾವೇ ಬೈಯಲ್ಲ. ದೇವಸ್ಥಾನಗಿದ್ದೀನಿ, ಕಟ್ ಮಾಡಿ ಆಮೇಲೆ ಮಾಡ್ತೀರಿ, ಕಟ್ ಮಾಡಿ ದೇವಸ್ಥಾನಗೆ ಮಾತಾಡ್ರಪ್ಪ, ನಾವೇ ಬೈಯಲ್ಲ. ಆಮೇಲೆ ಮಾಡ್ತೀನಿ, ನಾಚಿಕೆ ಕಟ್ ಮಾಡಿ, ದೇವಸ್ಥಾನಗಿದ್ದೀನಿ ಕಟ್ ಮಾಡಿ, ಯಾರು ಬೈಯಲ್ಲ. ಫೋನ್ ಹುಚ್ಚಿದ್ಯಾ ಅಥವಾ ಫೋನ್ ಕೆಲಸ ಮಾಡಬೇಕಾ ಅಂತ ಕಷ್ಟ ಇದೆಯಾ, ಬನ್ನಿ ಮಾಹಿತಿ ತಪ್ಪಿ ಮಾತಾಡಿ. ಆಗಲ್ವಾ? ಆಗುತ್ತಾಗಲ್ವಾ? ಸೆಲ್ಫಿ ಹೊಡ್ಕೊಳ್ಳಪ್ಪ, ಒಂದು ಫೋಟೋ ಹೊಡ್ಕೊಳ್ರೆ ಬೈಯಲ್ಲ. ಫ್ಲಾಶ್ ಆಫ್ ಮಾಡಿ ಹೊಡ್ಕೊಂಡು ಹೋಗ್ರಿ. ಸೆಲ್ಫಿ ಹೊಡ್ಕೊಂಡು ನಿಂತ್ಕೊಂಡು ಅಲ್ಲೇ ಬಿಲ್ಡಪ್ ಕೊಟ್ಟರು ಬೈತೀವಪ್ಪ, ಬೈಬಾರ್ದಾ?
ಒಂದೇ ಗಂಡ ಒಂದೇ ಹೆಂಡತಿ ಡೈವರ್ಸ್ ಕೊಡ್ತೀರಾ, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಾ? ಇಲ್ಲಿ ಸಾರ್ವಜನಿಕ ಸಾಕೋದು ಕಷ್ಟ ಅಲ್ವಾ? ಅಲ್ಲಿ ಎಷ್ಟೋ ಜನ ಮಕ್ಕಳೇ ಇಲ್ಲ, ಎಷ್ಟೋ ಮಕ್ಕಳು ನಡೀತಾನೆ ಇಲ್ಲ, ಎಷ್ಟೋ ಜನಕ್ಕೆ ಮಕ್ಕಳು ಮಾತಾಡ್ತಾನೆ ಇಲ್ಲ. ಇಲ್ಲಿ ಬರ್ತಾರೆ ಒಂದು ಮಗು ಅಳುತ್ತೆ ಅಂತ, ಅದು ಅಂಬರಲ್ಲ, ಅಂಬರುತ್ತೆ ಮಗು ಎತ್ಕೊಂಡು. ಅಪ್ಪರಲ್ಲ, ಅವನು ಸಾಧನೆ ಮಾಡಿರ್ತಾನೆ. ಎಲ್ಲ ಸೇರಿ ಒಂದು 40 ಸಲ ನಾವು ಬರೋದು 12 ಲಕ್ಷ ಮನೆ 8 ರೂಮ್ ಇದ್ದಾವೆ, ಸಿಂಪಲ್. ಅಲ್ಲಿ ಒಂದೇ ಮಂಚ ಮಾಕೋತ ಪುಣ್ಯ ಮಂಚ ಇನ್ನೂ ಕೂತಿನ ಮಲಗಿಲ್ಲ, ನೋಡ್ಕೊಂಬರ ಹೋಗಿ ಆಗುತ್ತಾ? ಫೋನ್ ಎಲ್ಲಿ ಬರುತ್ತೆ ಗಂಡ್ಮಕ್ಳು, ಹೆಣ್ಮಕ್ಳು ಎಲ್ಲಿ ಬರುತ್ತೆ ಫೋನ್? ಕೈಯಲ್ಲಿ ಬ್ಯಾಗು ಮೊಬೈಲ್, ಹೆಣ್ಮಕ್ಳು ಫೋನ್ ಹಿಂಗೆ ಹ್ಞೂ ಅಂತ ಮನೆ ಯಾರು ಸೇರಿಸಲ್ಲ ಅಂತ ನಕ್ಕು ಸಾಕ. ಸಾಯಂಕಾಲ ಕೊಂಡು ನಾವು ಯೂಟ್ಯೂಬ್ ನೋಡಲ್ಲ, 2 ಅವರ್ ಫ್ರೀ ಇರ್ತೀವಲ್ಲ, ಅಲ್ಲಿ ಕುತ್ಕೊಂತೀವಿ. 8 ಗಂಟೆಗೆ 6 ಗಂಟೆ ಕ್ಲೋಸ್ ಇರುತ್ತೆ, 2 ಅವರ್ ತೋರಿಸ್ತೀವಿ. 8 ಗಂಟೆಗೆ ಕುತ್ಕೊಂತೀವಿ, 2 ಅವರ್ ಅಂತ ಬರೋಕ್ಕೆ, ಕಟ್ಲೆ ಬರೋಕ್ಕೆ, ತೀರ್ಥ ಬರೋಕ್ಕೆ ಕುತ್ಕೊಂತೀವಿ. ಅಲ್ಲಿ ನಾವು ಮೊಬೈಲ್ ಹಾಕೊಂಡಲ್ಲಕ್ಕ ಸ್ಟೋರಿ ಮಾತಾಡ್ತಾ ಇರ್ತೀವಿ. ಮೊನ್ನೆ ಬಂದೇನೆ ನಮ್ಮ ಮಿಸಸ್ ಅಲ್ಲಿದ್ದಾರೆ, ಕರ್ಕೊಂಬರ ಕಾರ್ ಕಿಚ್ಚಾಗುತ್ತೆ ಅಂತಾನೆ, ಸತ ಬಿಡೋದು ಕಾಗಿಲ್ಲೇ ಅಂತ ಉಣ್ಬಿಡ್ತೀವಿ. ಇನ್ಕೆಲ್ಲ ಲೇಟ್ ಆಗುತ್ತಾ ಅಂತಾರೆ, ಕೆಲಸ ಆಗುತ್ತಾ ಅಂತ ಒಬ್ಬಳು ಅಂತಾರೆ, ಮಗನ ಮದುವೆ ಆಗುತ್ತಾ ಅಂತ. ಇನ್ಕೇಳಿದ್ರೆ ಅಂಥಗಳು ಫ್ರೀ ಕೊಡ್ತೀವಿ. ಯಾರಿಗೆ ಗೊತ್ತಾ? ಕೈಯಿಂದ ಅಂತಕ್ಕಂಥವ್ರಿಗೆ, ಕಾಲಿ ಅಂತಕ್ಕಂಥವ್ರಿಗೆ, ಬಡಬಾಯಿಗೆ ಬಾಗಣ ಕೊಡ್ತೀವಿ, ದುಡ್ಡು ಕೊಡ್ತೀವಿ. ಎಲ್ಲ ನಿಲ್ಸ್ಬಿಡ್ತೀವಿ. ತಮ್ಮಂದ್ರ ಟಂಪ ಇಲ್ಲಿ ಬಿಡ್ತಿದ್ವು, ಒಬ್ಬ ಹತ್ಕೊಳೋದು ಟಂಪ ಲೇಟ್ ಆಗ ನಮ್ಮ ಅಮ್ಮನಂತ ಲೇಟಾ ಅಂತ, ಸರಿಯಮ್ಮ ಒಂದೇ ಟಂಪ ಒಬ್ಬರೇ ಇದ್ದೀರಾ, ಟ್ರೈನ್ ಹೋಗ್ಬಿಡುತ್ತೆ ನಂದು ಅಂತಾಳೆ. ಒಬ್ಬರು ಡ್ರಾಪ್ ಮಾಡ್ಬೇಕು ನಾನು. ಹಾಲನ್ನ ಮೊಸರನ್ನ ಕೊಡೋ ಅಂತ ಮಕ್ಕಳು ಅಳ್ತಾವಲ್ಲ, ಬೆಳಗ್ಗೆ ಹಾಲನ್ನ ಮೊಸರನ್ನ ಕೊಡ್ತೀವಿ. ಯಾರ ಪುಣ್ಯ ತಂದ್ಕೊಡೋರು ಕೊಡ್ತಿದ್ವಿ. ಅಲ್ಲೂ ಶುರುವಾಯ್ತು ರಾಜಕೀಯ. ನಮ್ಮ ಮಗು ಹಾಲನ್ನ ಉಣ್ಣಲ್ಲಿ ಇಡ್ಲಿ ಕೊಡಿ ಅಂತಲ್ಲ, ನಾವು ಇಡ್ಲಿ ಮಾಡ್ಕೊಡ್ಬೇಕು ಅಮ್ಮಂಗೆ. ಆಲ್ಟಿಂಗ್ ಆದರೆ ಏನೇನು ಕೇಳ್ತಾರೆ, ನಕ್ಬಿಡ್ತೀವಿ ನಾವೆಲ್ಲ. ಇನ್ನೊಂದಿಲ್ಲ ಈ ಜಗತ್ತಲ್ಲಿ, ಇದೆಯಾ ಇಲ್ವಾ ಅಮ್ಮ? ಐತಮ್ಮ. ತಾಯಿ ತಂದೆಗಿಂತ ದೇವ್ರ ಬೈ ಮೇಲೆ ಇದ್ರೆ ತೋರಿಸಿನ ಖಾಲಿ ಬೀಳ್ತೀನಂತೆ. ಎರಡನೇದು ಹೆಂಗ್ ಗೊತ್ತಾ? ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಹೆಂಗ್ ಗೊತ್ತಾ? ಯಾರಿಗೊಂದು ರೂಪಾಯಿ ನಿಮ್ಗೆ ದಾನ ಮಾಡೋ ಹೇಗತ್ತೆ ಇಲ್ಲ, ಅವ್ರಿಗೆ ಸಹಕಾರ ಮಾಡೋ ಹೇಗತ್ತೆ ಇಲ್ಲ ಅಂದ್ರೆ ಯಾರ ಬಗ್ಗೆ ನೀವು ಮಾತಾಡಬಾರ್ದು. ಅದೇ ನೀವು ದೊಡ್ಡ ಗುಣವಂತರು ಅಂತ ನನ್ನ ಭಾಗದ. ನಾನು ಯಾರ ಬಗ್ಗೆ ಮಾತಾಡಲ್ಲ. ಮೂರನೇದು ಹೆಂಗ್ ಗೊತ್ತಾ? ಆಶೀರ್ವಾದ ಕಾಚಿ ಕಾಯಿಲೆನೇ ಬರಲ್ಲ. ದುರ್ಗಮ್ಮನ ಸತ್ಯವ ನನ್ DP ಫೋಟಾಕ್ ಬರಲ್ಲ. ನಾನು ತಿನ್ನ ಅನಿಸುತ್ತೆ ನಂಬರ್ ನಮ್ಗೆ ಬಯಟ ಇಲ್ಲ. ನನಗೆ ಇವೆಲ್ಲ ಗೊತ್ತಿಲ್ಲ. ನನಗೆ ಒಂದೇ ಗೊತ್ತು ಏನ್ ಗೊತ್ತಾ? ನಮ್ಮ ಅಪ್ಪ ಅಮ್ಮನ ಸುಖವಾಗಿ ಕಳಿಸಿ ನಾನು ಸುಖವಾಗಿ ಸಾಯ್ಬೇಕು ಅಂತ. ಸಾಯೋದಿಲ್ಲ ಗೊತ್ತಾ? ಆಕ್ಸಿಡೆಂಟ್ ಆಗೋ, ರೋಡ್ ಆಗೋ ಕಾಯಿಲೆ ಬಂದಲ್ಲ, ಮನೆ ಮಲಗ್ತಾರೆ ಅಂತಂದ್ರೆ ತೀರ್ಥ ಕೊಡ್ತೀನಂತೆ, ಸರಿ ಊಟ ಕೊಡ್ತೀನಂತೆ, ಕೊನೆದಾಗಿ ಊಟ ಬೇಕಿದ್ರೆ ತಗೊಳ್ರಿ, ಬೇಡವಾರ ದಯವಿಟ್ಟು ಮನೆಗೆ ಹೋಗ್ರಿ. ಇದೊಂದು ನಿಮಗೆ ರಿಕ್ವೆಸ್ಟ್. ಅನ್ನ ಅಲ್ಲಿ ಸಾಕಷ್ಟು ಅನ್ನ ಎಷ್ಟೋಗ್ಬಿಡ್ತೀರಾ, ಬೇಜಾರಾಗುತ್ತೆ. ಯಾಕಂದ್ರೆ ಅನ್ನ ಏನಂತ ತೆಗೆದು ಹೇಳ್ಬಿಡ್ತೀನಪ್ಪ, ಯಾರ ಆಂಟಿಯರ್ ಕಳ್ಸಿಬಿಡ್ತಾರೆ ಮಗುನ ಅನ್ನ ಏನಂತ ಕರ್ಕೊಂಬರಕ್ಕೆ ಅಂತ. ಅನ್ನ ಏನಪ್ಪ ಬರವ ನೋಡಪ್ಪ ಸರಿ. ಹೇಳ್ಕೊಂಡಿದ್ರಿ, ಯೂಟ್ಯೂಬ್ನಾಗ ನೋಡಿದ್ರಿ, ಇದು ಫೇಸ್ಬುಕ್ನಾಗ ರೀ. ನಾ ನಂಗೆ ಮಗ ಆರಾಮಾದ್ರೆ ಬಂದು ಹೋಗ್ತೀನಿ ಅಮ್ಮ. ನನ್ನ ಕೈ ಅವನ ಹೆಸರಲ್ಲ, ದೇವಿ ಹೆಸರಲ್ಲೇ 21 ರೂಪಾಯಿ ಅವತ್ತ ಕಟ್ಟಿ ಕಣ್ಣೀರು ಹಾಕಿ ಅವನ ಹೆಸರಲ್ಲೇ ಕಟ್ಟಿಟ್ಟಿದ್ವಿ ರೀ. 21 ರೂಪಾಯಿ 1.5 ತಿಂಗಳಾತ್ರಿ. ಆರಾಮಾಗ್ಯಾನ್ರಿ, ಊಟ ಮಾಡ್ತಾನ, ಎಲ್ಲ ಮಾಡ್ತಾನ. ಆಮೇಲೆ ನಂಗೆ ನಮ್ಮ ಮನೆಯವ್ರದ್ದು ಒಂದು ಸ್ವಲ್ಪ ಇದ್ರದ್ದು ಮನೆ ಕಿರಿಕಿರಿ ಇದಕ್ಕೆ ಅವರು ಡ್ರೈವಿಂಗ್ ಅದು ಹಿಂಗೆ ಹೋಗಿದ್ರಿ. ಅದಕ್ಕೆ ಎಲ್ಲರೂ ಒಂದು ಕೆಲ್ಸಕ್ಕೆ ಹೋಗ್ಲಿ, 1 ವರ್ಷ ಅಲ್ಲಿ ಹಿಂಗೆ ಏನಾರ ಅಲ್ಲಿ ಒಂಚೂರು ಬೇಡ್ಕೊಂಡಿದ್ದಾರೆ. ಅವರು ಈಗ 1 ವರ್ಷ ಆಯ್ತು, ಅವರು ಹಿಂಗೆ ಹೊಂಟಾರ್ರಿ. ಅದಕ್ಕೆ ಒಬ್ಬ ಪೇಮೆಂಟ್ ಆಕೈತಿ, ಚಲೋ ಆಗೈತಿ. ಇನ್ನೂ ಒಂಚೂರು ಪೇಮೆಂಟ್ ಆಗಲಿ ದೇವಿ, ನಿನ್ಗೆ ಏನು ಬೇಕು ಅದನ್ನೆಲ್ಲ ಕೊಡಿಸ್ತೀನಿ. ನನ್ನ ಮಗನ, ನನ್ನ ಕುಟುಂಬನ ಚೆನ್ನಾಗಿರಲಿ. ಆಮೇಲೆ ನಂಗೆ 22 ವಯಸ್ಸು, ನಂಗೆ ಥೈರಾಯ್ಡ್ ಭಾಳ ಇದ್ದುರ್ಗಳು. ನಂಗೆ ಅದಕ್ಕೋಸ್ಕರ ಬಂದೆ ನಾನು ಈ ಸರಿ. ನಾನು ಅಂದರೆ ಹೇರ್ ಫಾಲ್ ಜಗ್ಗ ಹೋಗೋವಂಥದಕ್ಕೆ, ಅದಕ್ಕೋಸ್ಕರ ಏನಾರ ಪರಿಹಾರ ಸಿಗ್ತೈತಿ ತಾಯಿಯಿಂದ ಅಂತ ನಾನು ಬಂದೆ ಗುರು. ಪಾಪ ಆಶ್ರಮ ಮಾಡೋ ಪಾಪಗೆ ಮಾಡ್ತೀರಾ? ಸಾಯಂಕಾಲ ಪಾಲ್ಟಿದೆ ಎಣ್ಣೆ ಹೊಡೀರಿ, ಹೊಡೆಯಲ್ಲ ನೋಡ್ಬೋದು. ಯಾರು ಹೊಡಿತಾರೆ ಗೊತ್ತಾ?
ಆಶೀರ್ವಾದ ಮಾಡ್ರಪ್ಪ ಅಂದ್ರೆ ಇವ್ನು ಹೆಂಗ್ ಗೊತ್ತಾ ಕೆಲವ್ರು ಅಂತೀರಿ ನಮ್ಗೆ ಯಾಕೆ ಸಾಕಿಲ್ಲ ನಾನಂತ ಆ ಸೋತಿರೋರ್ನ ಕೈ ಎತ್ತಿ ಏನ್ರಿ ಯಾರನ್ನೇಳಿ ನೋಡಿ ಯಾರು ಸುಮ್ನೆ ಗಲಾಟೆ ಮಾಡ್ತೀರಿ ನಿಮ್ಗೆಲ್ಲ ಬಗ್ಗೆ ನೋಡೋದು ಅಲ್ಲಿ ಬಗ್ಗೆ ನೋಡೋದು ಕಂಪ್ಲೇಂಟ್ ಕೊಡೋದಿವ್ರೆ ನನ್ನ ಅದ್ರದ್ದು ಒಬ್ಬರಿಗೆ ಯಾರು ಗೊತ್ತಾ ಸರ್ಕಾರ ಸ್ವಲ್ಪ ಗೌರ್ಮೆಂಟ್ ಸ್ವಲ್ಪ ಸರ್ಕಾರ ಏನ್ ಮಾಡಿದ್ರೆ 4 ಜನ ಓಡಾಡ್ಲಿ ಅಂತ ಹೇಳಿ ಬಸ್ನ ಫ್ರೀ ಬಿಟ್ಟೆ ನೀವೇನ್ ಮಾಡ್ತೀರಾ ಹೆಂಗ ಬಸ್ ಫ್ರೀ ಬಿಟ್ಟಲ್ಲ ಬಂದು ಗುದ್ದಾಡ್ತೀರ ಹೌದಾ ಅಂದಾದ್ರೆ ಕೊಟ್ಟಿರೋದನ್ನ ದುರುಪಯೋಗ ಪಡಿಸಬಾರ್ದು ಉಪಯೋಗಿಸ್ಕೊಳ್ಳಿ ಸಾಕಾಗ್ತದೆ ನೆನಪಿರ್ಲಿ ಮತ್ತೆ ಹೇಳ್ತೀನಿ ಪ್ರತಿ ಅಮಾವಾಸ್ಯೆ ನಿಮಗೆ ತಡೆ ಹೊಡಿತೀವಿ ಯಾರಿಗೆ ಹುಷಾರಿಲ್ಲ ಅಂತ ಯಾರು ಹೇಳಿದ್ದಾರೆ ಹಂಗಾಯ್ತು ಹಿಂಗಾಯ್ತು ಅಂತ ಬರಬೇಡಿ ನಿಮ್ಗೆ ಅನುಭವ ಆಗಿದ್ರೆ ಪ್ರತಿ ಅಮಾವಾಸ್ಯೆ ತಡೆ ಹೊಡಿತೀವಿ ಹಣ ಇಲ್ಲ ಅಂತ ಬಡವ್ರಿಗೆ ಫ್ರೀ ಹೊಡಿತೀವಿ ಹಣ ಇದ್ದಂತಕ್ಕಂಥವ್ರಿಗೆ ಒಬ್ರಿಗೂ ಅಷ್ಟೇ ಕುಟುಂಬಕ್ಕೂ ಅಷ್ಟೇ ಕಲ್ಲಲ್ಲಿ ಸಾಕ್ಬೋದು ಇಷ್ಟೇ ಅಂತ ನಿಗದಿ ಮಾಡಲ್ಲ ಜಂಬ ಮಾಡಿ ಬೈಗಳು ಫ್ರೀ ಇರುತ್ತೆ ಮೊನ್ನೆ ಬೇರೆ ದುಡ್ಡೇ ಇಲ್ಲ ಅಂತ ತಡೆ ಹೊಡಿ ಅಲ್ಲೂ ಜಗಳ ಆಗ್ತಾವ ಪ್ರಾಬ್ಲಮ್ ಅವ್ರಿಗೂ ಬೈತೀವಂತೆ ಇನ್ನ ನಂಬಿಕೆ ಇದ್ರೆ ಏನ್ ಮಾಡ್ತೀವಿ ಮೈ ಮೇಲೆ ಅಂತರ ಹಾಕೊಳ್ಳಿ ಹೆಣ್ಮಕ್ಳು 3 ಹಬ್ಬದನ್ನ ಚಿಕ್ಕ ಕಟ್ ಮಾಡಿ ತಾಳಿ ಹಾಕಬಹುದು ಗಂಡ್ಮಕ್ಳು ಕೊಳ್ಳಗೆ ಇರಲಿ ಸೊಂಟ ಹಾಕೊಂಡು ಇನ್ಬೇಡಿ ಯಾಕಂದ್ರೆ ಅನ್ನ ಹಾಕೊಂಡು ಇಲ್ಲಿಗೆ ಅಲ್ಲಿಗೆಲ್ಲ ಬಂಗಲ್ಲ ನಾಲ್ಕನೇದು ಗಾಡಿಗಳು ಸ್ಟಿಕ್ಕರ್ ಹಾಕೊಳ್ಳಿ ಒಳ ಹೊರಕಂಡಂಗೆ ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋ ದೊಡ್ಡ ಮನೆ ದೊಡ್ಡ ಅಂಗಡಿ ದೊಡ್ಡ ಫೋಟೋ ತಗೊಂಡೋಗಿ ಸ್ಟಿಕ್ಕರ್ ನಾನು ಸಾಕಷ್ಟು ಮನೆ ಓದಿ ಸ್ಟಿಕ್ಕರ್ ಇಸ್ಬಿಡ್ತಾರೆ ಪೂಜೆ ಮಾಡಂಗಿಲ್ಲ ಇನ್ನೊಂದು ಡೋರಿ ಹಾಕೊಂಡು ನಮ್ಮನೆಗೂ ಫೋಟೋ ಐತಿ ಉಂಡು ಮಂಕಂಡಿನ ಅಂತಾರೆ ಪೂಜೆ ಮಾಡಕ್ ಟೈಮ್ ಇಲ್ಲ ಅಂದ್ರೆ ಸಮಯದ ಕಡ್ಡಿ ಹಚ್ಚಿ ನಿಮ್ಮ ಮನೆ ಏಳಿಗೆ ಆಗಲ್ಲ ಅಂದ್ರೆ ವಾರಕ್ಕೊಮ್ಮೆ ಹಾಲವನ್ನ ಮಾಡಿ ಮೊಸರನ್ನ ಮಾಡಿ ದೇವ್ರು ಊಟ ಮಾಡಲ್ಲ ನೀವು ಊಟ ಮಾಡ್ತಾ ಬನ್ನಿ ಇನ್ನು ನಮ್ಗೆ ದುಡ್ಡೇ ಇಲ್ಲ ಹಣ ಇಲ್ಲ ಅಂತಕ್ಕಂಥ ಒಂದು ಸ್ಟಿಕ್ಕರ್ ತಗೊಂಡು ಅನ್ಸ್ಕೊಳ್ಳಿ ಒಂದು ತಂಬು ನೋಡಿದ್ ನಾವು ತಂಬು ಅಂತೀನಿ ತಮ್ಗೆ ಅಂತೀರ ತಂಬೊಳಗೆ ತುಂಬಿ ನೀಡ್ಕೊಳ್ಳಿ ತುಂಬಾ ಅದರೊಳಗೆ ಮಡಿ ಇಟ್ಕೊಳ್ಳಿ ಒಳಗೊಂದು ತೀರ್ಥಕ್ಕೆ ಮುಂದೆ ತೀರ್ಥ ಕೊಡ್ತಾರೆ ಕುಂಕುಮ ತಗೊಂಡೋಗಿ ಕೈಯಲ್ಲೆಲ್ಲ ಬೇಯಿಸಕ್ ತಗೊಳ್ಳಿ ದನ ಕಟ್ಟಿದ್ರೆ ಹಸು ಕಟ್ಟಿದ್ರೆ ಮಾಟ ಮಂತ್ರಾಗಿದೆ ನಿಮಗೆ ಅಳ್ಳಾಡ್ಸಿದಪ್ಪ ಅಲ್ಲೆಲ್ಲ ಹೋಗ್ತಾ ಬನ್ನಿ ಯಾರು ಮಾಡಿದ ಅವ್ರಿಗೆ ಹೋಗುತ್ತೆ ನೇತ್ರ ದನಕರ ಸಾಕಿರೋರು ಏನ್ ಮಾಡ್ತೀರಾ ಅಂದ್ರೆ ದನಕರ ಓಡಾಡೋ ಜಾಕೆ ಬಾಗ್ಲಿಗೆ ಕಟ್ಬೇಕು ಕಟ್ಲೆಕಾಯ ನಿಮ್ಮ ಮನೆ ಫೋಟೋ ಹಾಕಿಬೇಕು ತೀರ್ಥ ಬಹಳ ಉಪಯೋಗ ಆಗುತ್ತೆ ನೆನ್ಪಿಟ್ಕೊಂಡಿರಿ ಇನ್ನೊಂದ್ಸರಿ ಹೇಳ್ತೀನಂತೆ ಪದೇ ಬರ್ಬೇಕಾ 10 ಸರಿ ಬರ್ಬೇಕಾ ಅಂತಿಲ್ಲ ಅಂದ್ರೆ ಯಾವುದೇ ಊರಲ್ಲಿ ಯಾವುದೇ ಕ್ಷೇತ್ರ ಯಾವುದೇ ಮನೇಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುರ್ಗಾಸನ ಕಡೆ ನಾವು ಅಂತ ಹೇಳಿ ನಿಮ್ಗೆ ಯಾರೋ ₹1 ದುಡ್ಡು ಕೇಳಿದ್ರೆ ಯಾರು ₹1 ಹಣ ನೀವು ಕೊಡ್ಕೊಡೋದು ಕೊಟ್ಟಂತಾದ್ರೆ ನಿಮ್ಮ ಮನೆ ಬರೋದು ಒಂದ್ ವೇಳೆ ಯಾರು ಮೋಸ ಮಾಡಿದ್ರೆ ಅದು ನಮಗೆ ತಿಳಿಸ್ಬೇಕು ಈ ಕ್ಷೇತ್ರದಲ್ಲಿ ಯಾರು ನಾವು ನನ್ನ ತಮ್ಮಗಳೆಲ್ಲ ನಾನ್ ಬಂದ್ರು ನಾವು ದುರ್ಗಾಸನ ತೊಳಗು ಫ್ರೀ ಹೇಳಲ್ಲ ಯಾರು ₹1 ಕೊಡ್ಕೊಡೋದು ನೀವು ಯಾವನು ಮೋಸ ಮಾಡಂಗಿಲ್ಲ ಹೆಣ್ಮಕ್ಳ ನಿಮ್ಮ ಮನೆ ತವ್ರ ಮನೆ ಗಂಡ್ಮಕ್ಳು ನಿಮ್ ಸ್ವಂತ ಮನೆ ಇದು ಆ ತರ ದೇವಸ್ಥಾನ ಇದು ಇನ್ನು ನೋಡಿ ನೀವೆಲ್ಲ ಬಂದು ಲೇಟ್ ಆಗುತ್ತಾ ಮಗಳು ಬಂದಿಲ್ಲ ಅಂತೀರಾ ಮಗಳನ್ನ ಈ ತಾಯಿನ ಉತ್ಕೊಂಡ್ಬರ್ತಾರೆ ಮಾತು ಬರಲ್ಲ ಕೇರ್ಪಟ್ಟರು ಗಣಸಿ ಅನ್ಪಟ್ಟರು ಈ ಅಮ್ಮನ ಎತ್ಕೊಂಡ್ಬಂದಿರ್ತಾರೆ ನಮ್ಮ ಜನ ಎಂತ ಬುದ್ಧಿವಂತರು ಅಂದ್ರೆ ಮಳೆ ಬರ್ತಾ ಇರುತ್ತೆ ಕಲ್ಲೇ ಬಿಟ್ಟಿರಲ್ಲ ನೆಲದ ಮಲಗಿರುತ್ತೆ ಈ ತಾಯಿ ಆಂಬುಲೆನ್ಸ್ ಇಂದ ಬರ್ತಾರೆ ಇವರೆಲ್ಲ ಇವತ್ತು ಮಕ್ಕಳು ಬಂದು ಮಕ್ಕಳು ಮಗ ಬಂದು ಕಸ ಹೊಡೆದು ಈ ತಾಯಿನ ಬದುಸ್ಕೊಂಡ್ರೆ ಆರಾಮ್ ಉಳ್ಕೊಂಡಿದ್ದ ತಾಯಿ ಇವರು ಯಜಮಾನ್ರು ತಾಯಿ ನೋಡಿ ಇವ್ರಿಗೊಂದು ಕ್ಲಾಸ್ ಹಾಕಿ ಇವ್ರು ಮಾತಲ್ಲ ಆಕೆ ಹೊಡಿ ಇವ್ರು ಏನು ಬರ್ತಾರೆ ಅಂದ್ರೆ ಕಸ ಹೊಡಿಯಕ್ಕೆ ಬರ್ತಾರೆ ಕಸ ಹೊಡಿಯಕ್ಕೆ ದುಡ್ಡು ಇಸ್ಕೊಂಡಿಲ್ಲ ನಾನು ಇಸ್ಕೊಳ್ಳೋದು ಒಂದೇ ನಿಮ್ಮ ಮನ್ಸು ಮಾತ್ರ ದುಡ್ಡು ಕೊಟ್ಟಿಯಮ್ಮ ಈ ತರ ಯಾರನ್ನೂ ಆಡ್ಕೆ ಬಿಡಿ ಇಂಥ ಬಂದರಿಗೆ ಜಾಗ ಬಿಡಿ ದಯವಿಟ್ಟು ಬಸ್ಸಲ್ಲ ಅದು ಕಲ್ ಮೇಲೆ ಕೂತು ಒಂದು ಜಾಗನ ಬಿಟ್ಟಿಲ್ಲ ಅಮ್ಮಗೆ ನಂಗೆ ಗೊತ್ತೇ ಇಲ್ಲ ಮಳೆ ಬರ್ತಾರೆ ನಾನು ಬರ್ತೀನಿ ನೆಲದ ಮೇಲೆ ಕೆಸರ ಮಲ್ಬಿಡಿದ್ದಿ ತಾಯಿ ನೀವು ಬರ್ತೀರಿ ಕಲ್ ಮೇಲೆ ಮಾವಲಿಕೊಂಡು ಅಷ್ಟೇ ಕಂಡರ ಮನೆ ಮಕ್ಕಳು ಸುದ್ದಿ ಮಾಡೋದು ಎತ್ತಿ ಕೈ ಕರೆಕ್ಟ್ ಅಲ್ವಾ ಇನ್ನ ಪ್ರಸಾದ ಕೊಡೋ ಕಾರ್ಯಕ್ರಮ ಕೊನೆದಾಗಿ ಹೇಳ್ತೀನಿ ಯಾರು ಊಟದ ಪ್ಲೇಟ ಎತ್ತದ ಎಸಿಬಾರ್ದು ನಮ್ಮ ಆಸೆ ದೇವಸ್ಥಾನ ಸ್ವಚ್ಛಗಿಡ್ಬೇಕು ಅಂತ ಆಸೆ ಏನ್ ಮಾಡ್ತೀರ ಅಂದ್ರೆ ಪ್ಲೇಟಲ್ಲಿ ಹಾಕಿ ಹಳ್ಳಕ್ಕೆ ಹೋಗಿ ನೀರು ಬರ್ತಾ ಇದೆ ಹಳ್ಳೊಳಗೆ ನಿಮಗೆ ಮೈಕೈ ಬಗ್ಗಕ್ಕೆ ನೋವಾಗುತ್ತೆ ಸೋಂಬೇರಿಗಳು ಅಂದ್ರೆ ಕೈ ತಗೊಳ್ಳಿ ನೀರು ವೇಸ್ಟ್ ಮಾಡ್ಬಿಡಿ ಕರೆಂಟ್ ಇರಲ್ಲ ನೀರಿದೆ ಕರೆಂಟ್ ಇರಲ್ಲ ನಿಮ್ಗೆ ಗೊತ್ತು ಹಳ್ಳಿ ಕಡೆ ಮೋಟರ್ ಕರೆಂಟ್ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದ್ರೆ ಅವ್ರ ಕಡೆ ಕರ್ಕೊಂಡು ಬಿಲ್ಡಪ್ ಪಡೆಯಂಗಿಲ್ಲ ಅವ್ರನ್ನ ಅಲ್ಲಿ ಕಲ್ ಮೇಲೆ ಕೊಡಿಸಿ ಗಂಡು ಕುಣಿಸಿ ಬಂದು ತಗೊಂಡೋಗ್ಬೇಕು ಇನ್ನು ಅಜ್ಜ ನಾ ಒಬ್ಳೆ ಬಂದಿನಿ ನಿಮ್ಮ ಮಕ್ಕಳು ಕರ್ಕೊಂಡ್ ಬರ್ಬೇಕು ಇಲ್ಲಾಂದ್ರೆ ಆಸ್ತಿ ದಣ ಅಂದರ್ಶನ ಬರ್ಬಿಟ್ಟು ನಿಮ್ಮ ಮಕ್ಕಳು ಸಾಕಲ್ಲ ಅಂದ್ರೆ ನಿಮ್ಮ ಆಸ್ತಿಗಳನ್ನ ಯಾರೋ ಪುಣ್ಯಾತ್ಮಗಳು ಅಂದರ್ಶನ ಮಾಡ್ತಿದ್ದಾರೆ ಅಲ್ಲಿ ಬರೆದು ನೆಮ್ಮದಿಗೆ ಅಲ್ಲಿ ಜೀವನ ಮಾಡ್ತಾರೆ ಕರೆಕ್ಟಾ ಮಮ್ಮಿ ಹ್ಯಾಂಡಿಕ್ಯಾಪ್ ಪೇಷಂಟ್ ಯಾರಿದ್ರು ಕಲ್ ಮೇಲೆ ಕುಣಿಸ್ಬೇಕು ಕಲ್ ಮೇಲೆ ಕುಣಿಸಿದ್ರೆ ಬಂದು ಪ್ರಸಾದ ಮಾಡ್ಬೇಕು ಅಲ್ಲಿಗೆ ಬರ್ತೀನಿ ನೋಡಕ್ ನಾನು ಕನ್ನಡ ಅರ್ಥ ಆಗತ್ತಾ ಕುಣಿಸಿ ಬರ್ತೀನಂತ ಅಲ್ಲಿಗೆ ಅದು ಎಲ್ಲರಿಗೂ ಕನ್ನಡ ಅರ್ಥ ಆಗತ್ತಾ ನಂಗೆ ಬೇರೆ ಭಾಷೆ